ಇಲ್ಲಿ ಕೂತ್ಕೊಂಡಿದ್ರಲ್ಲಿ ಇವ್ರಿಗೆಲ್ಲರಿಗೂ ಗೋಸ್ಟ್ ಹಿಡಿದಿದೆಯಂತೆ. ಇವ್ರು 3 days 4 days ಆಗಿದೆ ಅಂತೆ ಬಂದು. ಹಾಯ್ ಗೈಸ್, ನಾನು ನಿಮ್ಮ ಪಲ್ಲವಿ. ನಾನಿವತ್ತು ನಿಮ್ಮ ಯುವ ಜೊತೆ ಬಂದಿದ್ದೀನಿ. ಎಲ್ಲಿಗೆ ಬಂದಿದ್ದೀನಿ ಅಂದರೆ ಮುರುಗುಮಲ್ಲ ಅಂತ ಆ ಪ್ಲೇಸಲ್ಲಿ ಇರ್ತಕ್ಕಂಥ ದರ್ಗಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡಿ, ಇವತ್ತು ನಾವು ಇಲ್ಲಿ ಎಲ್ಲಾನು ನೋಡ್ಬಿಟ್ಟು ನಮಗೂ ಮನಸ್ಸು ಸಮಾಧಾನ ಇರಲಿಲ್ಲ. ಹಾಗೆ ವಿಸಿಟ್ ಮಾಡೋಣ ಅಂದ್ಕೊಂಡು ಹಂಗೆ ಬಂದ್ವಿ. ನೋಡಿ, ಇದು ಎಂಟ್ರೆನ್ಸ್, ಇದು ದರ್ಗದ್ದು. ಇಲ್ಲಿ ಸುತ್ತಮುತ್ತ ತುಂಬ ಜನ ಇದ್ದಾರೆ, ಸಾವಿರಾರು ಜನ ಇದ್ದಾರೆ. ಸುಮಾರು 3-4 days ಈ ತನಕನೂ ಹಂಗೆ ವೆಯ್ಟ್ ಮಾಡ್ಕೊಂಡು ಅಲ್ಲಿ ಇರೋರು ಇದ್ದಾರೆ. ಯಾಕೆ ಅಂದರೆ ನಮಗೆ ಗೊತ್ತಿಲ್ಲದೆ ಬಂದ್ಬಿಟ್ವಿ. ಇವತ್ತು ಈ ದಿನ ಅಮಾವಾಸ್ಯೆ ಆಗಿತ್ತು, April 17 ಅಮಾವಾಸ್ಯೆ ಆಗಿತ್ತು. ಇಲ್ಲಿ ಸಾವಿರಾರು ಜನ ಇದ್ದಾರೆ. ಇದು ಮುರುಗುಮಲ್ಲ ಅಂತಕ್ಕಂಥ ಪ್ಲೇಸಲ್ಲಿ ಇರೋದು. ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ ಗ್ರೀನ್ ಕಲರ್ ಪೇಂಟ್ ಆಗಿರೋ ಇದು ಒಂದು ರೂಮು. ಇಲ್ಲಿ ಫಸ್ಟಿಗೆ ಗೋಸ್ಟ್ ಹಿಡ್ದವ್ರನ್ನ ಅಲ್ಲಿ ಚೈನಲ್ಲಿ ಕಟ್ಟಾಕ್ತಿದ್ರಂತೆ. ಇಲ್ಲೆಲ್ಲ ಗ್ರಿಲ್ ಥರ ಇದೆಯಲ್ಲ ನೋಡಿ, ಇಲ್ಲೆಲ್ಲ ಚೈನಲ್ಲಿ ಕಟ್ಟಾಕಿ ಗೋಸ್ಟ್ಗಳನ್ನ ಬಿಡಿಸ್ತಾ ಇದ್ರಂತೆ. ಇದು ಅದರದ್ದು ಎಂಟ್ರೆನ್ಸು ದರ್ಗದ್ದು. ನೋಡಿ ಇಲ್ಲಿ ಗೈಸ್, ಸಾವಿರಾರು ಜನ ಹಿಂಗೆ ಇದ್ದಾರೆ. ಈಗ ಬಿಸಿಲು ಹೇಗಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಈ ಬಿಸಿಲಲ್ಲಿ ಸುಮಾರು 3 ದಿನದಿಂದನೂ ಹಂಗೆ ಇದ್ದಾರಂತೆ. ಗೋಸ್ಟ್ ಹಿಡ್ದಿರೋರು, ಅನಾರೋಗ್ಯ ಇರೋರು, ಮಾನಸಿಕ ಒತ್ತಡಕ್ಕೊಳಗಾಗಿರೋರು, ಇಲ್ಲಿ ಮೇನ್ ಬರೋದು ಗೋಸ್ಟ್ ಹಿಡ್ದಿರೋರು ಗೈಸ್. ಇವಾಗ ದರ್ಗಾ ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಹೇಗಿದೆ ಅಂತ ನಾನು ನಿಮ್ಗೆ ಕಂಪ್ಲೀಟ್ ತೋರಿಸ್ತೀನಿ. ಕೆಲವ್ರಿಗೆ ಮೈ ಮೇಲೆ ಗೋಸ್ಟ್ ಎಲ್ಲ ಹಿಡ್ದಿರುತ್ತಲ್ಲ, ಅದನ್ನೆಲ್ಲ ಇಲ್ಲಿ ದೇವ್ರ ಹೆಸರು ಹೇಳಿ ಬಿಡಿಸ್ತಾರಂತೆ. ಅದು ನಾನು ಇಲ್ಲಿ ಬಂದಿರೋದು ಫಸ್ಟ್ ಟೈಮ್. ನೋಡೋಣ. ಇದು ಪ್ಲೇಸ್ ಹೆಸರು ಮುರುಗುಮಲ್ಲ ಅಂತ, ಆಂಧ್ರ ಬಾರ್ಡ್ರು, ಕರ್ನಾಟಕದಲ್ಲಿ ಇರೋದು ಇದು. ಸೊ ನಾವು ನಮ್ಮ ಅತ್ತೆ ಎಲ್ಲ ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ. ನಮ್ಮ ಅತ್ತೆಗೆ ದರ್ಗಾ ಮೇಲೆ ತುಂಬ ನಂಬಿಕೆ ಇದೆ. ಅವ್ರ ನಂಬಿಕೆಗೆ ನಾನು ರೆಸ್ಪೆಕ್ಟ್ ಕೊಟ್ಟು ಬಂದಿದ್ದೀವಿ. ನನ್ನ ಹಸ್ಬೆಂಡ್ ಬಂದಿದ್ದಾರೆ, ಅವ್ರ ಮಗ. ಸೊ ಒಳಗಡೆ ಹೇಗಿದೆ ಅಂತೇಳಿ ನಾನು ನಿಮಗೆ ಕಂಪ್ಲೀಟ್ ತೋರಿಸ್ತೀನಿ. ಬನ್ನಿ. ಎಲ್ಲರಿಗೂ ಹಾಯ್ ಫ್ರಮ್ ಮೆಹಕ್ ಸೈಡ್. ಹಾಯ್. ಗೈಸ್, ಇಲ್ಲಿ ನೋಡಿ, ಪ್ರತಿಯೊಬ್ರು ಕೂಡ ಅವರದೇ ಆಸೆಗಳನ್ನ ಇಟ್ಕೊಂಡು ಈಡೇರ್ಸಪ್ಪ ಅಂತ ಬಂದಿದ್ದಾರೆ. ಇಲ್ಲಿ ಕಾಣ್ತಾ ಇದಾರಲ್ಲ, ಇವರು ನಮ್ಮ ಅತ್ತೆ, ಅವ್ರ ಅಮ್ಮ. ಇವ್ರಿಗೆ 3 ದಿನದಿಂದ ಯಾಕೋ ಹುಷಾರಿಲ್ಲ. ಡೈಲಿ ಸೈಲೆಂಟ್ ಆಗಿರೋದು, ಏನ್ ಕೇಳಿದ್ರು ಏನು ಮಾತಾಡಂಗಿಲ್ಲ. ಭಯ ಅನಿಸ್ತಾ ಇತ್ತು ಅಂತ ಹೇಳಿದ್ರು. ಹಂಗೆ ಕರ್ಕೊಂಡ್ ಬಂದ್ರು. ನಾವು ಇಬ್ಬರ ಹತ್ರನು ಬ್ಲೆಸ್ ತಗೊಂಡು ದೇವ್ರ ಹತ್ರ ಬೇಡ್ಕೊಂಡು ಬಂದ್ವಿ. ಮುಸ್ಲಿಂ ಯಾರಾದ್ರೂ ಇದ್ರೆ ಅಲ್ಲಿ ಕಾಣ್ತಿರೋ ಆಯುಧಗಳು ಏನು ಅಂತ ಹೇಳ್ತೀರಾ? ಕಾಮೆಂಟ್ ಮಾಡಿ ಪ್ಲೀಸ್. ಇಲ್ಲಿ ಕೂತ್ಕೊಂಡಿದ್ರಲ್ಲಿ ಇವ್ರಿಗೆಲ್ಲರಿಗೂ ಗೋಸ್ಟ್ ಹಿಡಿದಿದೆಯಂತೆ. ಇವ್ರು 3 days 4 days ಆಗಿದೆ ಅಂತೆ ಬಂದು. ಗೋಸ್ಟ್ ಹಿಡ್ದು ನಾವಿಲ್ಲಿ ಬಿಡುಗಡೆನ ತಗೊಂಡು ಹೋಗ್ಲೇಬೇಕು, ಬಿಡುಗಡೆ ಹೊಂದಿ ಹೋಗ್ಲೇಬೇಕು ಅಂತ ಅನ್ಕೊಂಡು ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಇವ್ರಷ್ಟೇ ಅಲ್ಲ, ಅನಾರೋಗ್ಯಕ್ಕೆ ಒಳಗಾಗಿರೋರು ಕೂಡ ಈ ಕಡೆ ಲೆಫ್ಟ್ ಸೈಡ್ ಕೂತ್ಕೊಂಡಿದ್ದಾರೆ. ಅವ್ರನ್ನ ತೋರಿಸ್ತೀನಿ ಇವಾಗ. ನೋಡಿ, ಇಲ್ಲಿ ನೋಡಿ, ಇವರೆಲ್ಲ ರೈಟ್ ಸೈಡ್ ಇರೋರೆಲ್ಲ ಗೋಸ್ಟ್ ಹಿಡ್ದಿರೋರು, ಲೆಫ್ಟ್ ಇರೋರೆಲ್ಲ ಹುಷಾರಿಲ್ದೇನೆ ಅನಾರೋಗ್ಯಕ್ಕೆ ಒಳಗಾಗಿರೋರು. ಇವರೆಲ್ಲಾರು 3 days 4 days ಆಗಿದೆ ಬಂದು. ಹುಷಾರಾಗಿ ಹೋಗ್ಲೇಬೇಕು ಅಂತೇಳಿ ಕೂತ್ಕೊಂಡಿದ್ದಾರೆ. ನನ್ಗೆ ಇವ್ರನ್ನ ನೋಡಿ ಒಂದ್ಸಲ ಅನಿಸ್ತು, ಭಯನೂ ಆಯ್ತು, ಮತ್ತೆ ಅಯ್ಯೋ ಪಾಪನೂ ಅಂತ ಆ ಥರನೂ ಅನಿಸ್ತು ನನಗೆ. ನೀವು ದಯವಿಟ್ಟು ಇವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳಿ. ನಾನು ಕೂಡ ಅದೇ ಅನ್ಕೊಂಡ್ ಬಂದೆ, ದೇವ್ರೆ ಇವ್ರಿಗೆಲ್ಲರಿಗೂ ಒಳ್ಳೇದ್ ಮಾಡಪ್ಪ ಅಂತ ನಾನು ಕೇಳ್ಕೊಂಡ್ ಬಂದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಪೇಷಂಟ್ ಡಾಕ್ಟ್ರಿಂದ ಆಗಲ್ಲ ಅಂತೇಳಿ ಕಳ್ಸಿದ್ರಂತೆ. ಅವ್ರ ಫ್ಯಾಮಿಲಿ ಬಂದು ಹುಷಾರಾದ್ರೆ ಇಲ್ಲ ಆಗ್ಲಿ ಅಂತ ಹೇಳಿ ದೇವ್ರ ಮೇಲೆ ಭಾರ ಹಾಕಿ ದರ್ಗಾ ಕರ್ಕೊಂಡ್ ಬಂದಿದ್ದಾರೆ. ನೋಡಿ ಗೈಸ್, ಇಲ್ಲಿ ಎಲ್ಲಾರು ಅದೇ ತರದವ್ರು. ನನ್ಗೆ ಒಂದು ಕ್ಷಣ ಮೈ ಜುಮ್ಮ ಸ್ಟಾರ್ಟ್ ಆಗೋಯ್ತು. ನೋಡಿ ಗೈಸ್,
ಗೈಸ್ ಇಲ್ಲಿ ಕಾಣ್ತಿದ್ದಿಲ್ಲ, ಇದು ಅಮ್ಮಾಜಾನ್ ಮತ್ತೆ ಬಾವಾಜಾನ್ ಅಂತಕ್ಕಂಥ ದರ್ಗಾ. ಇದು ಫಸ್ಟ್ ಹೋಗಿದ್ವಲ್ಲ ದರ್ಗಾ, ಅವರ ಅಪ್ಪ ಅಮ್ಮನಂತೆ ಇವರು.